ಆದ್ರೆ ಆ ಸೀತಾ ನೋಡಿದ್ಯಾ ಎಂಥ ಮೋಸ ಮಾಡಿದ್ಲು ಅಂತ. ನಮ್ ಕಥೆ ಎಲ್ಲ ಗೊತ್ತಿದ್ದು, ನಾವು ಮಗುನ್ ಹುಡುಕ್ತಾ ಇದೀವಿ ಅಂತಾನೂ ಗೊತ್ತಿದ್ದು ಗುಟ್ನ ಬಿಟ್ಕೊಡ್ಲಿಲ್ಲ. ಸೀತಾ ಗ್ರೇಟ್ ಮದರ್ ಅಂತ ಹೊಗಳ್ತಿದ್ದೆ, ಈಗ ಗೊತ್ತಾಯ್ತಾ? ಸಾರಿ ಶಾಲು, ಸೀತನ ನಾನೇನೋ ಅಂದ್ಕೊಂಡಿದ್ದೆ. ನನಗೆ ನನ್ನ ಮಗಳು ಬೇಕು, ನಮ್ಮ ಮನೇಲಿ ನಮ್ಮ ಜೊತೆಲಿ ಅವಳು ಇರಬೇಕು. ನಮ್ಮ ಮಗು ಇನ್ನು ಮುಂದೆ ನಮ್ಮ ಜೊತೆ ಬದುಕಬೇಕು. ಈಗಲೇ ಹೋಗಿ ಅವಳನ್ನ ಕರ್ಕೊಂಡ್ಬರ್ತೀನಿ. ಆದ್ರೆ ಶ್ಯಾಮ್, ಸಿಹಿ ಬರ್ತಾಳ ಅಂದರೆ ಬರಲೇಬೇಕು ಶಾಲು. ನಾನು ಅವಳಪ್ಪ, ನೀನು ಅವಳಮ್ಮ. ಬಟ್ ನೀನ್ ಹೀಗೆ ಸಡನ್ ಆಗಿ ಹೋಗಿ ಅವಳನ್ನ ಕರ್ಕೊಂಬರೋದಕ್ಕಾಗತ್ತಾ ಶ್ಯಾಮ್? ನಮ್ಮ ಮಗಳನ್ನ ನಾನು ಕರ್ಕೊಂಬರೋದಕ್ಕೆ ಯಾರು ತಾನು ತಡೆಯೋಕ್ಕಾಗುತ್ತೆ ಹೇಳು? ನಾನು ಕರ್ಕೊಂಡ್ಬಂದೇ ಬರ್ತೀನಿ. ಸಿಹಿ, ಸಿಹಿ, ಎಲ್ಲಿದೆ ಸಿಹಿ? ಸಿಹಿ. ಶ್ಯಾಮ್, ಯಾಕೆ ಹೀಗೆ ಕೂಗ್ತಿದ್ಯಾ? ಏನಾಯ್ತು? ಸಿಹಿ ಯಾಕೆ? ಅವಳು ಹೋಮ್ವರ್ಕ್ ಮಾಡ್ತಿದ್ದಾಳೆ. ಸಿಹಿನ್ ಕರೀರಿ ಪ್ಲೀಸ್. ಸೀತಮ್ಮ, ಯಾರು ಬಂದಿದ್ದಾರೆ? ಹಾಯ್ ಡಿಯರ್ ಡಾಕ್ಟರ್ ಅಂಕಲ್. ಸಿಹಿ, ನಿನಗೆ ಯಾರು ಬರಕ್ ಹೇಳಿದ್ದು? ಹೋಗಿ ಹೋಮ್ವರ್ಕ್ ಮಾಡು. ಸೀತಾ, ಯಾಕೆ ಸಿಹಿನ್ ಇಲ್ಲಿಂದ ಕಳಿಸ್ತಾ ಇದ್ದೀರಾ? ನಾನು ಅವಳು ನೋಡಕ್ಕೆ ಬಂದಿದ್ದು. ಇನ್ಫ್ಯಾಕ್ಟ್ ಅವಳು ಕರ್ಕೊಂಡು ಹೋಗಕ್ಕೆ ಬಂದಿದ್ದು. ಶ್ಯಾಮ್, ಏನ್ ಹೇಳ್ತಾ ಇದ್ಯಾ? ಯಾಕೆ ಒಂಥರ ಮಾತಾಡ್ತಾ ಇದ್ಯಾ? ಸಿಹಿ, ನಿನ್ ರೂಮ್ಗೆ ಹೋಗು ಅಂದೆ. ನೋ, ಇನ್ನೂ ಅವಳನ್ನ ನನ್ನಿಂದ ದೂರ ಮಾಡಬೇಡಿ. ಶ್ಯಾಮ್, ಏನ್ ಮಾತಾಡ್ತಾ ಇದ್ಯಾ ನೀನು? ಸಿಹಿನ ನಿನ್ನಿಂದ ದೂರ ಮಾಡಬಾರ್ದು ಅಂದ್ರೆ? ಸಿಹಿ is my kid. Sihi is my child. ಸಿಹಿ, ನೀನು ಒಳಗೆ ಹೋಗು ಅಂದೆ. ಪ್ಲೀಸ್ ಪುಟ, ಹೋಗು. ಸೀತಮ್ಮ, ಅಪ್ಪ. ಅಪ್ಪ, ನೋ, ಅವರಲ್ಲ ನಿಮ್ಮಪ್ಪ. ನಾನು ನಿನ್ನಪ್ಪ. ನೀನು ನನ್ನ ಮಗಳು ಸಿಹಿ. ಅದಕ್ಕೆ ಹೇಳೋದು, ಸತ್ಯ ಹೇಳಿದಾಗ ಕೇಳಬೇಕು ಅಂತ. ಹೋಗ್ಲಿ ಬಿಡು, ನಿಮ್ಗೆ ಇವಾಗಾದ್ರೂ ಗೊತ್ತಾಯ್ತಲ್ಲ, ಅದೇ ಖುಷಿ. ನೀನು ಹೇಳಿದಾಗ ನಿಜ ಇರ್ಬೋದು ಅಂತ ಅನ್ಸಿತ್ತು, ಆದರೆ ಸಿಹಿನ ನಮ್ಮ ಮಗಳು ಅಂತ ಫೀಲ್ ಆಗಲೇ ಇಲ್ಲ. ನೋಡಿದ್ರೆ ಅದೇ ಸತ್ಯ. ಇವಾಗ ನಿಂದೆ ಮಗು ಅಂತ ಗೊತ್ತಾಯ್ತಲ್ಲ, ಮತ್ತು ನೀನು ಇನ್ನೂ ಯಾಕೆ ಇಲ್ಲೇ ಇದೆಯಾ? ಹೋಗಿ ನಿನ್ನ ಮಗುನ ಕರ್ಕೊಂಡು ಬಾ.
ಆ ಸೀತಾ ಹತ್ರ ಯಾಕೆ ಇನ್ನೂ ಬಿಟ್ಟಿದ್ಯಾ? ಶ್ಯಾಮ್ ಆಲ್ರೆಡಿ ಹೋಗಿದ್ದಾನೆ, ಅವನೇ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬರದೆ ಬಿಡೋರು ಯಾರು? ಎಷ್ಟೆಲ್ಲ ತಲೆ ಕೆಡ್ಸಿದ್ಲು ಆ ಸೀತಾ. ತನ್ನ ಹತ್ರನೇ ನಮ್ಮ ಮಗುನ ಇಟ್ಕೊಂಡು ನಾವು ಅಷ್ಟೆಲ್ಲ ಹುಡ್ಕಾಡ್ತಿದ್ರು ಸುಮ್ಮನೆ ನೋಡ್ಕೊಂಡು ಮಜಾ ತಗೊಳ್ತಾ ಇದ್ಲು ಅನ್ಸುತ್ತೆ. ನಾನು ಮಾತ್ರ ಅವಳನ್ನ ಸುಮ್ಮನೆ ಬಿಡಲ್ಲ ಚೆನ್ನ. ಬಿಡಬಾರ್ದು ಶಾಲು. ಹೌ ಡೇರಿಶ್. ಮೊದಲು ನನ್ನ ರಾಮ್ನ ಕಿತ್ಕೊಂಡ್ಲು, ನಿನ್ನ ಮಗುನೂ ಕಿತ್ಕೊಂಡ್ಲು. ಇವಾಗ ಎಲ್ಲಾನು ವಾಪಸ್ ಪಡ್ಕೊಳ್ಳೋ ಟೈಮ್. ಪಡ್ಕೋಬೇಕು. ಎಸ್, ಪಡ್ಕೊಳ್ಳೋಣ. ಇನ್ಮೇಲೆ ನೀನು ನಮ್ಮ ಜೊತೆನೇ ಇರ್ತೀಯ ಅಷ್ಟೆ. ಸಿಹಿ ನನ್ನ ಮಗಳು, ನನ್ನ ಮತ್ತೆ ರಾಮ್ ಮಗಳು. ಸಾಕು ಸುಮ್ಮನಿರಿ. ಇದು ಎಷ್ಟು ದಿವಸ ಅಂತ ಮೋಸ ಮಾಡ್ತೀರಾ? ಸಿಹಿ ನನ್ನ ಶಾಲಿನಿ ಮಗಳು. ಶಿ ಈಸ್ ಮೈ ಚೈಲ್ಡ್ ಅಂಡ್ ದಟ್ ಇಸ್ ದ ಟ್ರೂತ್. ಏನಪ್ ಶ್ಯಾಮ್, ಇದು ಮನೆ, ಮಾರ್ಕೆಟ್ ಅಲ್ಲ. ನಿಮ್ ಪಾಡಿಗೆ ನೀವು ನನ್ ಮಗು ಅಂತ ಕಿತ್ತಾಡ್ತಾ ಇದ್ರೆ ಕೇಳೋರಿಲ್ಲ. ಏನಾಗಿದೆ ಅಂತ ಸ್ವಲ್ಪ ವಿವರವಾಗಿ ಹೇಳಿ. ಸತ್ಯ ನಾನು ಹೇಳ್ತೀನಿ. ನನ್ನ ಮಗುನ ಈ ಸೀತಾ ಮೋಸದಿಂದ ತನ್ನ ಹತ್ರ ಇಟ್ಕೊಂಡಿದ್ದಾರೆ. ಶ್ಯಾಮ್, ಸಾಕು. ಮೋಸದಿಂದ ಅವಳು ಯಾಕೆ ಮಗುನ ಇಟ್ಕೋತಾಳೆ? ನಮ್ಮನೆಗೆ ಬಂದು ನಮ್ಮನೆ ಸೊಸೆ ಬಗ್ಗೆನೇ ಹಗುರವಾಗಿ ಮಾತಾಡ್ತಾ ಇದ್ಯಾ? ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಸಿಹಿ ಸೀತನ್ ಮಗಳು, ನಿನ್ನ ಮಗಳಲ್ಲ. ನೋ, ಸಿಹಿ ನನ್ನ ಮಗಳು. ಈ ಸೀತಾ ಬರೀ ಬಾರ್ಗೆ ತಾಯಿ ಅಷ್ಟೇ. ಇಷ್ಟು ದಿನ ನಮ್ಮ ಮಗುನ್ ಕತ್ಕೊಂಡೋದ ಬಾರ್ಗೆ ತಾಯಿನ ಹುಡುಕ್ತಿದ್ವಲ್ಲ, ಅದು ಬೇರೆ ಯಾರು ಅಲ್ಲ, ಈ ಸೀತಾನೇ. ಆ ಸತ್ಯ ನಮ್ಗೆ ಇವತ್ತು ಗೊತ್ತಾಯ್ತು. ಅರೆ ಈ ಸೀತಾ ಮಾತ್ರ ಎಲ್ಲ ಗೊತ್ತಿದ್ರು ಮುಚ್ಚಿಟ್ಟು ನಮಗ್ ಮೋಸ ಮಾಡ್ತಾ ಇದ್ರು. ವಿಷಯ ಸರಿಯಾಗಿ ಗೊತ್ತಿಲ್ಲದೆ ಏನೇನೋ ಮಾತಾಬೇಡ ಶ್ಯಾಮ್. ಸೀತಾ ಯಾರಿಗೂ ಮೋಸ ಮಾಡಿಲ್ಲ, ಯಾರ ಮಗುನೂ ಕತ್ಕೊಂಡು ಹೋಗಿಲ್ಲ. ಇನ್ನೊಂದ್ಸಲ ಸೀತಾ ಅವ್ರ ಬಗ್ಗೆ ಏನೇನೋ ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ ನೋಡು. ಆದ್ರೆ ಸಿಹಿ ನನ್ನ ಮಗಳು, ಶಾಲಿನಿ ಮಗಳು ಅನ್ನೋದಂತೂ ಸುಳ್ಳಲ್ವಲ್ಲ ರಾಮ್? ಸೀತನ್ನ ವಹಿಸ್ಕೊಂಬರಕ್ ಹೋಗಿ ಸತ್ಯನ ಮರಿಬೇಡ. ಡಾಕ್ಟರ್ ಅನಂತಲಕ್ಷ್ಮಿ ಅವರು ಹೇಳಿದಾರಲ್ಲ, ಈ ಸೀತಾ ಬಾರ್ಗೆ ತಾಯಿ ಅಂತ. ಸಿಹಿ ನನ್ನ ಶಾಲಿನಿ ಮಗಳು ಅಂಡ್ ದಟ್ಸ್ ಕ್ಲಿಯರ್. ಇಲ್ಲ, ನಾನು ನನ್ನ ಫ್ರೆಂಡ್ ಮಗಳು. ನಾನು ಸೀತಮ್ಮನ ಮಗಳು, ನಾನು ನಿಮ್ಮ ಮಗಳಲ್ಲ. ನಾನು ಸೀತಮ್ಮನ ಮಗಳು. ನೀನು ಹೆದರ್ಕೋಬೇಡ, ನೀನು ನನ್ನ ಮಗಳೇ. ಶ್ಯಾಮ್, ಮೊದಲಿನಿಂದ ಹೊರಡು. ಸಿಹಿ ಮುಂದೆ ಮಾತಾಡೋ ವಿಷಯ ಇದಲ್ಲ. ಪ್ಲೀಸ್ ಜಸ್ಟ್ ಲೀವ್. ಶ್ಯಾಮ್, ಸಿಹಿ ಸಿಹಿ ಪುಟ, ಸಾರಿ ನಿಮಗೆ ಟೆನ್ಷನ್ ಕೊಡ್ತಾ ಇದ್ದೀವಿ, ಬಟ್ ನೀನು ಪ್ಯಾನಿಕ್ ಆಗ್ಬೇಡ.
ನಿಧಾನವಾಗಿ ಎಲ್ಲ ವಿಚಾರ ನಿನಗೆ ಅರ್ಥ ಆಗುತ್ತೆ. ನಿನಗೆ ನನ್ನ ಕಂಡು ಇಷ್ಟ ಅಲ್ವಾ? ನನ್ನ ಜೊತೆ ಬಾ ಕಂದ, ಬಾ. ಶ್ಯಾಮ್, ಇಲ್ಲಿಂದ ಹೊರಟೋಗಿ ಪ್ಲೀಸ್. ಸೀತಾ, ಇಷ್ಟು ದಿನ ಅಂತೂ ಮೋಸದಿಂದ ಬದುಕಿದ್ರಿ, ಇನ್ನು ಮುಂದೆ ಆದ್ರೂ ಯಾವಾಗ ಬದುಕಿ? ಯಾಕೆ ನನ್ನ ಮಗುಗೆ ಒತ್ತಡ ಹೇರ್ತಾ ಇದ್ದೀರಾ? ನೋಡಿ, ಅವ್ರಿಗೆಲ್ಲ ಸತ್ಯನ ನೀವೇ ಹೇಳಿ ನನ್ನ ಜೊತೆ ಕಳಿಸ್ಕೊಡಿ. ಸೆಂಡ್ ಹರ್ ವಿತ್ ಮೀ. ನೋ ವೇ ಶ್ಯಾಮ್. ಸಿಹಿ ನಮ್ಮ ಮಗಳು, ಶಿಸ್ ಆ ಡಾಟರ್. ನನ್ನ ಮಗಳನ್ನ ನಾನು ಎಲ್ಗೂ ಕಳ್ಸಲ್ಲ. ಓ ಹೌದಾ? ಅಂದ್ರೆ ಇಟ್ಸ್ ಕ್ಲಿಯರ್ ದಟ್ ನೀನು ಈ ಸ್ಕ್ಯಾಮಲ್ಲಿ ಇನ್ವಾಲ್ವ್ ಆಗಿದ್ಯಾ ಅಂತ. ಹೌದು, ಸ್ಕ್ಯಾಮೇ. ಇಷ್ಟು ದಿನ ನನ್ನ ಮಗು ಕೊಡ್ಸ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಇಷ್ಟೆಲ್ಲ ಹಾರಾಟ ಆಡ್ದಿಯಲ್ಲ, ಎಲ್ಲ ಸುಳ್ಳು ಅಂತ ಪ್ರೂವ್ ಆಗೋಯ್ತಲ್ಲ. ನಿಂಗೆಲ್ಲ ಸತ್ಯ ಗೊತ್ತಿರೋ ನನ್ನ ಜೊತೆ ನಾಟಕ ಆಡ್ತೀಯ. ಹೋಗಿ ಹೋಗಿ ನಿನ್ನ ನಂಬುದ್ನಲ್ಲೋ. ಶ್ಯಾಮ್, ಹೇ, ಮಾತಾಡಬೇಡ. ಮಾತಾಡಬೇಡ. ನೀನು ಪ್ರಾಮಿಸ್ ಮಾಡಿದ ಸತ್ಯನೇ ಆಗಿದ್ರೆ ನನ್ನ ಮಗು ನನ್ನ ಜೊತೆ ಕಳ್ಸ್ಕೊಡ್ತಿದ್ದೆ ತಾನೆ? ಕಳ್ಸ್ಕೊಡು ಈಗ, ಕಳ್ಸ್ಕೊಡು ಈಗ. ನನ್ನ ಮಗಳನ್ನ ನಾನು ಎಲ್ಲೂ ಕಳ್ಸಲ್ಲ. ನೀನೇನ್ ಬೇಕಾದ್ರೆ ಅನ್ಕೋ, ಐ ಡೋಂಟ್ ಕೇರ್. ಆಯ್ತು, ನೀನು ಈಗ ಮಾತಾಡ್ತಿದ್ಯಾ ಅಂತಂದ್ರೆ ನಾನು ಕಾನೂನು ಭಾಷೆಯಲ್ಲೇ ಮಾತಾಡ್ತೀನಿ. ನನ್ನ ಮಗು ನಾನು ಏನು ಪಡ್ಕೋಬೇಕು ಅಲ್ಲೇ ಪಡ್ಕೋತೀನಿ. ಸಿಹಿ, ಸಿಹಿ ಪುಟ್ಟ, ನೀನು ಯಾವತ್ತಿರು ನನ್ನ ಮಗಳೇ. ಇವತ್ತಲ್ಲದೆ ಇದ್ರು ನಾಳೆ ನಿನ್ನ ಜೊತೆ ಬರಲೇಬೇಕು. ಬಂದೇ ಬರ್ತೀಯಾ? ನಾನು ಬರೋವಾಗ ಮಾಡೇ ಮಾಡ್ತೀನಿ, ನೋಡ್ತಾ ಇರಿ. ಸಿಹಿ, ಬೇಡ ಬಂಗಾರ. ಏನು ಆಗಿಲ್ಲ ಬಂಗಾರ. ಶ್ಯಾಮ್, ಏನ್ ಖಾಲಿ ಕೈ ಬರ್ತಿದ್ಯಾ? ನಮ್ಮ ಮಗಳನ್ನ ಕರೀಲಿಲ್ವಾ ನೀನು? ನಮ್ಮ ಮಗಳು ಎಲ್ಲಿದ್ದಾಳೋ ಅಂತ ಎಷ್ಟೆಲ್ಲ ತಲೆ ಕೆಡ್ಸ್ಕೊಂಡಿದ್ವಿ. ಈ ಹುಡುಕಾಟ ಇಷ್ಟು ಈಸಿಯಾಗಿ ಮುಗ್ದು ಹೋಗುತ್ತೆ ಅಂತ ನಾವು ಅನ್ಕೊಂಡೇ ಇರಲಿಲ್ಲ. ಶ್ಯಾಮ್ ಈಗಾಗಲೇ ನಿಮಗೆಲ್ಲ ವಿಷಯ ಹೇಳಿದ್ದಾನೆ ಅನ್ಕೊಳ್ತೀನಿ. ಸಿಹಿ ನಮ್ಮ ಮಗಳು. ಅವಳನ್ನ ನಾವು ಕರ್ಕೊಂಡು ಹೋಗ್ತೀವಿ. ಸಿಹಿ, ಬಾ ನಮ್ಮ ಜೊತೆ. ಇಲ್ಲ, ನಾ ಬರಲ್ಲ. ಸಿಹಿ, ನಾವ್ ನಿಮ್ಮ ಅಪ್ಪ ಅಮ್ಮ ಕರೆದ್ರೆ ಬರಲ್ಲ ಅಂತ ಹೇಳ್ಬಾರ್ದು. ನಾವಂದ್ರೆ ನಿನಗೆ ಇಷ್ಟ ಅಲ್ವಾ? ನಮ್ಮ ಮನೇಲಿ ಇರ್ಬೇಕು ಅಂತ ಅಷ್ಟು ಆಸೆ ಪಡ್ತಿದ್ದೆ. ಇನ್ಮೇಲೆ ನೀನು ಯಾವಾಗ್ಲೂ ಅಲ್ಲೇ ಇರ್ಬೋದು. ಓಕೆ, ಬಾ. ನಾ ಬರಲ್ಲ. ಹಠ ಮಾಡಬಾರ್ದು ಸಿಹಿ. ಏನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳ್ಬೇಕಂತ ಯೋಚನೆ ಮಾಡ್ತಿದ್ಯಾ? ಹಾ,
ಆ ಹಳೆ ಬಟ್ಟೆ ಎಲ್ಲ ಇನ್ಮೇಲೆ ಯಾವುದೂ ಬೇಡ, ನಾನು ನಿನಗೆ ಎಲ್ಲ ಹೊಸಾದ್ ಕೊಡಿಸ್ತೀನಿ. ಓಕೆ, ಬಾ. ಸಿಹಿ, ಅಮ್ಮ ಕರೆದ್ರೆ ಬರಲ್ವಾ ನೀನು? ಸ್ಟಾಪ್ ಇಟ್ ಶಾಲಿನಿ. ಮಗು ಮುಂದೆ ಏನ್ ಮಾತಾಡ್ತಾ ಇದ್ದೀರಾ? ಎದುರಿಸಿ ಬೆದರಿಸಿ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀರಾ ನೀವು? ಶ್ಯಾಮ್ಗೆ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ, ಸಿಹಿ ನಮ್ಮ ಮಗಳು, ಅವಳನ್ನ ಎಲ್ಗೂ ಕಳ್ಸಲ್ಲ ಅಂತ. ಅಂಡ್ ದಟ್ ಇಸ್ ಇಟ್. ಕಳ್ಸಲ್ಲ ಅಂದ್ರೆ ನಾವು ಸುಮ್ಮನೆ ಬಿಟ್ಬಿಡ್ತೀವ? ನಿಮ್ ಹಾಗೆ ಯಾರ್ದೋ ಮಗಳನ್ನ ಕದ್ಕೊಂಡು ಹೋಗ್ತಿಲ್ಲ ನಾವು. ನಮ್ಮ ಮಗಳನ್ನ ನಮ್ ಜೊತೆ ಇರು ಬಾ ಅಂತ ನ್ಯಾಯವಾಗಿ ಕರಿತಿದ್ದೀವಿ ರಾಮ್. ಶಾಲಿನಿ, ನ್ಯಾಯದ ಬಗ್ಗೆ ನೀವ್ ಮಾತಾಡ್ತಿದ್ದೀರಾ? ಈಗ ಇವಳ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದೀರಲ್ಲ, 6 ವರ್ಷದಿಂದ ಇವಳು ಹುಟ್ಟದ್ಲಲ್ಲ, ಆಗ ಈ ಪ್ರೀತಿ ಎಲ್ಲಿ ಹೋಗಿತ್ತು? ಆಗ ನೆನ್ಪಿರ್ಲಿಲ್ವಾ ಇವಳು ನಮ್ಮ ಮಗಳು, ನ್ಯಾಯ ನೀತಿ ಧರ್ಮ ಅಂತೆಲ್ಲ? ಅನಂತ ಲಕ್ಷ್ಮಿ ಅವರು 1 ಸಲ ಅಲ್ಲ 100 ಸಲ ಕಾಲ್ ಮಾಡಿದ್ರು, ಒಂದಕ್ಕಾದ್ರೂ ರಿಸೀವ್ ಮಾಡಿದ್ರ ನೀವು? ಹಾಸ್ಪಿಟ್ಲಲ್ಲಿ ನಾನು 3 ದಿನ ಇದ್ದೆ, ಎಳೆ ಮಗುನ ಇಟ್ಕೊಂಡು ಅಪ್ಪ ಅಮ್ಮ ಬರ್ತಾರೆ ಕರ್ಕೊಂಡು ಹೋಗ್ತಾರೆ ಅಂತ. ಆಶ್ರಮದಿಂದ ಪ್ರತಿದಿನ ಲೆಟರ್ಸ್ ಬರೀತಿದ್ದೆ, ಒಂದಕ್ಕಾದ್ರೂ ಉತ್ತರ ಕೊಟ್ರ ನೀವು? ಈಗ ಸಡನ್ ಆಗಿ ಬಂದ್ಬಿಟ್ಟು ನನ್ನ ಮಗಳು ಬೇಕು, ನಾನು ಕರ್ಕೊಂಡು ಹೋಗಕ್ ಬಂದಿದ್ದೀನಿ ಅಂದ್ರೆ ಹಳೆ ಕತೆನೆಲ್ಲ ತೆಗೆದು ಮಾತು ಮರೆಸ್ಬೇಡಿ ಸೀತಾ. ಸಿಹಿನ್ ಕಳಿಸ್ಕೊಡಿ. ಕಳಿಸ್ಕೊಡಕ್ ಆಗಲ್ಲ. ಸುಮ್ನೆ ಇಲ್ಲಿ ಕಾಯ್ದ್ರಲ್ಲಿ ಅರ್ಥ ಇಲ್ಲ, ಹೊರಡಿ. ಯಾಕೆ ಬರಲ್ಲ? ಅವಳು ನಮ್ಮ ಮಗಳು. ನಮಗ್ ಮೊದ್ಲೇ ಗೊತ್ತಿದ್ರೆ ಮೊದ್ಲೇ ಕರ್ಕೊಂಡು ಹೋಗ್ತಾ ಇದ್ವಿ. ಈಗ ಗೊತ್ತಾಯ್ತು, ಸೊ ಇವಾಗ ಬಂದು ಕರಿತಿದ್ದೀವಿ. ಅವಳನ್ನ ಕಳ್ಸೋದಿಲ್ಲ ಅಂತ ಹೇಳೋದಕ್ಕೆ ನಿಮಗ್ ಯಾವ ರೈಟ್ಸ್ ಇಲ್ಲ ಸೀತಾ. ನನಗೆಲ್ಲಾ ರೈಟ್ಸು ಇದೆ. ಯಾಕಂದ್ರೆ ಸಿಹಿ ನಾನು ಹೆತ್ತಿರೋ ಮಗಳು, ಅವಳು ನನ್ನ ಮಗಳು. ಬಟ್ ನೀವ್ ಹೆತ್ತಿರೋದು ನಮ್ಮ ಮಗಳನ್ನ. ಸಿಹಿ ಮೈಯಲ್ಲಿ ಹರಿದಿರೋದು ನಮ್ ರಕ್ತ. ಏನೋ ಈ ಹಾಳತ್ ಸೀತಾ ಮೊದಲೇ ಎಲ್ಲ ಹೇಳೋದು ಬಿಟ್ಟು ಈಗ ಹೇಳಿ ನಮ್ಮ ಮರ್ಯಾದೆ ತೆಗಿತಿದ್ದಾಳೆ. ನಾವಿಲ್ಲಿ ಬರಲೇಬಾರ್ದಾಗಿತ್ತು ಅಂತ ನನಗೆ ಈಗ ಅನ್ನಿಸ್ತಿದೆ. ನಮ್ಮ ಹಣೆ ಬರ ನೋಡು, ನಾವಿಲ್ಲಿರುವಾಗಲೇ ಎಲ್ಲ ಸತ್ಯ ಹೊರಗೆ ಬೀಳ್ತಾ ಇದೆ. ನಮ್ಮ ಕರ್ಮ. ಸೀತಾ ನಿಜವಾಗ್ಲೂ ಪೆದ್ದಿರಿ. ಸಂಸಾರ ಮಾಡ್ಕೊಂಡು ಹೋಗಿ ಅಂತಂದ್ರೆ ಈ ಬೇಡವಾಗಿದ್ದೆಲ್ಲ ಮೈ ಮೇಲೆ ಎಳ್ಕೊತಾಳೆ. ಅವಳದೇನು ಹೇಳಿದ್ಲು, ರಾಮ್ ಇನ್ನೇನು ಮಾಡಿದ್ಲು, ಒಟ್ಟಿನಲ್ಲಿ ಮುಚ್ಚಿಡಬೇಕಾಗಿದ್ದು ಗುಟ್ಟೆಲ್ಲ ರಟ್ಟಾಗೋಯ್ತು ರೀ. ಇಷ್ಟು ದಿನ ಮನೆ ಸೊಸೆ ಅಣ್ಣ ಅತ್ತಿಗೆ ಅಂತ ರಾಜ್ ಮರ್ಯಾದೆ ಕೊಡೋರು, ಇನ್ನು ಮುಂದೆ ಬಾಡಿಗೆ ತಾಯಿ ಅಣ್ಣ ಅತ್ತಿಗೆ ಅಂತ ನಿಕೃಷ್ಟವಾಗಿ ನೋಡ್ತಾರೆ. ಹೌದು ರೀ, ನಮಗಿನ್ಮೇಲೆ ಕೌಡೆ ಕಾಸಿನ ಕಿಮ್ಮತ್ತು ಇಲ್ಲ ಅನ್ಸುತ್ತೆ ರೀ. ಬಾಲ್ಕನಿಯಿಂದ ಓಡಾಕ್ ಬಿಡೋಣ. ಏನಲ್ಲಿಂದ ಹಾರ್ಕೊಂಡ್ಬಿಡ್ತೀಯ? ಮತ್ತಿನ್ನೇನು ಮಾಡೋದ್ರಿ, ಕೆಳಗಡೆ ಅಷ್ಟೊಂದು ಗಲಾಟೆ ನಡೀತಿದೆ. ನಾವು ಹೋದ್ರೆ ನಮಗೆ ಮರ್ಯಾದೆ ಇರುತ್ತಾ? ಅಯ್ಯೋ ನನಗೂ ಗೊತ್ತಿಲ್ಲ, ಸುಮ್ಮನಿರೆ. ಭಗವಂತ ನೀನೇ ಕಾಪಾಡಪ್ಪ. ಇಬ್ರು ಮಾತನ್ನು ನಿಲ್ಲಿಸ್ತೀರಾ? ಸದ್ಯ ಮಾವಯ್ಯ ಮನೇಲಿಲ್ಲ. ಈ ಮಾತುಗಳೆಲ್ಲ ಮಾವಯ್ಯನ ಕಿವಿಗೆ ಬಿದ್ದರೆ ಅಷ್ಟೇ. ಮೊದಲೇ ಅವ್ರ ಹೆಲ್ತ್ ಸರಿ ಇಲ್ಲ.
ಮಾವಯ್ಯ ಈಗ ಬಂದ್ರ ಆಯಾಸ ಆಗಿರುತ್ತೆ ನೀವು ಹೋಗಿ ರೆಸ್ಟ್ ಮಾಡಿ ಮಾವಯ್ಯ. ಸಾಧನಾ ಮಾವಯ್ಯ ಭಾರ್ಗವಿ ನೀನು ಸುಮ್ಮನೆ ಇರು. ಯಾಕೆ ನನ್ನನ್ನು ಒಳಗೆ ಸಾಗಾಗ್ತಾ ಇದೆಯಾ? ಇಲ್ಲಿ ಏನ್ ನಡೀತಾ ಇದೆ ಅನ್ನೋದು ನನಗೂ ಗೊತ್ತಾಗಬೇಕಾಗಿದೆ. ಹೇ ರಾಮ, ಏನಿದು? ಅದನ್ನ ನಾನು ಹೇಳ್ತೀನಿ ತಾತ. ನಿಮ್ಮ ಮೊಮ್ಮಗನ್ ಕೇಳಿದ್ರೆ ಅವ್ನು ಸತ್ಯ ಬಾಯ್ ಬಿಡಲ್ಲ. ನೀವ್ ಅನ್ಕೊಂಡಿರೋ ಹಾಗೆ ಸಿಹಿ ಈ ಸೀತಾ ಮಗಳಲ್ಲ, ನಮ್ಮ ಮಗಳು. ನಮ್ಗೆ ಮಗು ಬೇಕಿತ್ತು, ಅದನ್ನ ಹೆತ್ತೋಕ್ ಮುಂದೆ ಬಂದ ಬಾರ್ಗೆ ತಾಯಿ ಈ ಸೀತಾ. ನಮ್ಮ ಮಗು ಬದುಕಿಲ್ಲ ಅಂತಾನೆ ನಾವು ಅನ್ಕೊಂಡಿದ್ವಿ, ಆದ್ರೆ ಸತ್ಯ ಬೇರೆನೇ ಇದೆ. ಬಾಡಿಗೆ ತಾಯಿ ನಮ್ಮ ಮಗಳನ್ನ ಕದ್ಕೊಂಡು ಹೋಗಿ ಸಾಕಿದಾಳೆ, ಈಗ ಸಿಕ್ಕು ಬಿದ್ದಿದ್ದಾಳೆ. ಅದಕ್ಕೆ ನಮ್ಮ ಮಗಳನ್ನ ನಾವು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೀತಾ, ಏನಮ್ಮ ಇವ್ರು ಹೇಳ್ತಾ ಇರೋದು? ನಿನ್ನ ಮೇಲೆ ಇಲ್ಲಿ ಸಲ್ಲದ ಆರೋಪ ಮಾಡ್ತಾ ಇದ್ದಾರೆ. ನೀನು ಸುಮ್ಮನೆ ಈಗ ನಿಂತಿದ್ರೆ ಅವ್ರು ಹೇಳ್ತಿರೋದು ನಿಜ ಅಂತಲ್ಲ ಅರ್ಥ?